Hello students, welcome to RH Chemistry. So, KE ಅವರ ಕಡೆಯಿಂದ ನೀಟ್ 2025 ಸೆಕೆಂಡ್ ರೌಂಡ್ ಸಂಬಂಧಪಟ್ಟ ಹಾಗೆ MBBS ಮತ್ತು BDS ನ ಅಲಾಟ್ಮೆಂಟ್ ಲೀಸ್ಟ್ ರಿಲೀಸ್ ಆಗಿದೆ, ನಿನ್ನೆ ರಿಲೀಸ್ ಆಗಿರುವಂತದ್ದು. ಸೊ ಆಯುಷ್ ಕೌನ್ಸಿಲಿಂಗ್ ಸಂಬಂಧಪಟ್ಟಂಗೆ ಥರ್ಡ್ ರೌಂಡ್ ಅಂತ ನಾವೇನ್ ಕರಿತೀವಿ ಅದರ ಲಿಸ್ಟ್ ಕೂಡ ರಿಲೀಸ್ ಆಗಿದೆ. ನೀವು ಆಲ್ರೆಡಿ ನಿಮ್ಮ ರಿಸಲ್ಟ್ ಅನ್ನ ನೋಡ್ಕೊಂಡಿರ್ತೀರಿ, ಮತ್ತೆ ಮುಂದಿನ ಒಂದು ಶೆಡ್ಯೂಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀರಿ ಅನ್ನೋದು ಗೊತ್ತಿದೆ ನನಗೆ. ಬಟ್ ಈಗ ರಿಲೀಸ್ ಆಗಿರುವಂತಹ ಒಂದು ಲೀಸ್ಟ್ ಅಲ್ಲಿ ನಿಮಗೇನಾದ್ರೂ ಪ್ರಾಬ್ಲಮ್ ಇದೆ, ನನ್ನ ಒಂದು ರ್ಯಾಂಕ್ ಇಂತ ಮೇಲಿನವರಿಗೆ ಸೀಟ್ ಕೊಟ್ಬಿಟ್ಟಿದ್ದಾರೆ ನನಗೆ ಕೊಟ್ಟಿಲ್ಲ ಅಂತ ನಿಮಗನ್ಸಿದ್ರೆ, ಇವತ್ತು 5:30 ಸಂಜೆ 5:30 ಒಳಗಾಗಿ 21/9/2025 ಅಂದ್ರೆ ಇವತ್ತು ಸಂಜೆ 5:30 ಒಳಗಾಗಿ ನೀವು ಎನಿ ಅಬ್ಜೆಕ್ಷನ್ ಇದ್ರೆ ಮೇಲ್ ಮಾಡಬಹುದು. ಕೆಇ ಅಥಾರಿಟಿ ಮೇಲ್ ಐಡಿ ಕೊಟ್ಟಿದ್ದಾರೆ. ಇನ್ನು ಕೆಇ ಅವರು MCC ಯಲ್ಲಿ ಸೀಟ್ ಸಿಕ್ಕು MCCಗೆ ನಾನು ಅಡ್ಮಿಷನ್ಗೆ ಹೋಗ್ತೀನಿ ಅನ್ನೋ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಕ್ವಿಟ್ ಆಪ್ಷನ್ ಬಗ್ಗೆ ಇನ್ಫಾರ್ಮೇಶನ್ ಇನ್ನೂವರೆಗೂ ನೀಡಿಲ್ಲ. ಮೇ ಬಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಬರಬಹುದು ಅಂತ ಅನ್ಕೊಳ್ತೀನಿ. ಬಟ್ ಕೆಇ ಅವರು ಇವತ್ತೇ ಆ ಕ್ವಿಟ್ ಆಪ್ಷನ್ ಅನ್ನ ಕೊಟ್ಟು ಬಿಟ್ಟಿದ್ರೆ ಇವತ್ತು ಸಂಜೆಯ ತನಕ ಅಥವಾ ನಾಳೆ ಬೆಳಗ್ಗೆಯ ತನಕ, ಸೊ ದಟ್ ನಾಳೆ ರಾತ್ರಿ ಅಥವಾ ನಾಡಿದ್ದು ಬೆಳಗ್ಗೆಯ ತನಕ ಅಂದ್ರೆ 23ನೇ ತಾರೀಕು ಮಾರ್ನಿಂಗ್ ಹೊತ್ತಿಗೆ ಅಥವಾ 22ನೇ ತಾರೀಕು ನಾಳೆ ನೈಟ್ ಹೊತ್ತಿಗೆ ಫೈನಲ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿಬಿಟ್ಟಿದ್ರೆ, ಸೊ ದಟ್ 23ರಿಂದ ಒಂದು 26, 27 ಒಂದು ಅಟ್ ಲೀಸ್ಟ್ ಒಂದು 5 ದಿನ ಸಮಯವನ್ನ ಅಡ್ಮಿಷನ್ಗೆ ಕೊಡಬಹುದಿತ್ತು. ಬಟ್ ಇದೆಲ್ಲ ನಾವು ಅನ್ಕೊಳ್ಳೋದಷ್ಟೇ. ಬಟ್ ಕೆಇ ಅವರ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ಹೇಳಿ ಯಾರಿಗೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಕೇಳ್ಕೊಳ್ಳೋದಿಷ್ಟೇ, ಮೊನ್ನೆ BA MSc ಮಾಡಿದ ಹಾಗೆ ಅಥವಾ ಇಂಜಿನಿಯರಿಂಗ್ ಮಾಡಿದ ಹಾಗೆ ಕೇವಲ 2 ದಿನ 1 ದಿನ ಟೈಮ್ ಕೊಟ್ರೆ ಅಡ್ಮಿಷನ್ಗೆ ಹೋಗ್ಬೇಕಾಗೋದು ಬಹಳ ಕಷ್ಟ ಆಗ್ತದೆ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ. ದಯವಿಟ್ಟು ಕೆಇ ಅವರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಯಾಕಂತಂದ್ರೆ ಸೆಕೆಂಡ್ ರೌಂಡ್ MBBS BDS ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಗಳು ಅಡ್ಮಿಷನ್ ಅನ್ನ ತೆಗೆದುಕೊಳ್ಳುವಂತ ಒಂದು ರೌಂಡ್ ಇದು. ಆ ಕಾರಣಕ್ಕೆ ಕೇವಲ 2 ದಿನ ಕೊಟ್ಟೆ ಅಥವಾ 3 ದಿನ ಕೊಟ್ಟೆ ಅಂತಂದ್ರೆ ಆಗೋದಿಲ್ಲ. ಯಾಕಂತಂದ್ರೆ MBBS ಅಡ್ಮಿಷನ್ಗೆ ಎಸ್ಪೆಷಲಿ ಬಹಳಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಮತ್ತೆ ಬಹಳಷ್ಟು ಬಾಂಡ್ಸ್ ಗಳನ್ನ ರೆಡಿ ಮಾಡ್ಕೊಳ್ಬೇಕು. ಮತ್ತೆ ಆ ಬಾಂಡ್ಸ್ ಗಳನ್ನ ಕಾಲೇಜು ಫಿಕ್ಸ್ ಆದ್ಮೇಲೆನೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಅದರಲ್ಲಿ ಕಾಲೇಜ್ ಹೆಸರನ್ನ ಹಾಕ್ಬೇಕು, ಅಡ್ಮಿಷನ್ ಆರ್ಡರ್ ನಂಬರ್ನ ಹಾಕ್ಬೇಕು. ಈ ಕಾರಣಕ್ಕೆ ಸೊ ಮತ್ತೆ ಫೀಸ್ ಅನ್ನ ಪೇಮೆಂಟ್ ಮಾಡ್ಬೇಕಾಗಿರೋದು. ಬಹಳ ಜನ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಸೀಟ್ ಸಿಕ್ಕಿರ್ತದೆ. ಸೊ 12 ಲಕ್ಷ ರೂಪಾಯಿಯನ್ನ ಪೇ ಮಾಡಬೇಕಾಗ್ತದೆ, 22 ಲಕ್ಷ ಪೇ ಮಾಡಬೇಕು. ಇದಕ್ಕೆ ಓನ್ಲಿ ಮೊನ್ನೆ ಕೊಟ್ಟ ಹಾಗೆ ಆನ್ಲೈನ್ ಆಪ್ಷನ್ ಅಷ್ಟೇ ಕೊಡಬೇಡಿ, ಚಲನ್ ಡೌನ್ಲೋಡ್ ಆಪ್ಷನ್ ಕೊಡಿ ಅಂತ ಕೇಳ್ಕೊತೀನಿ ನಾ ಕೆಇ ಅವರಿಗೆ. ಸೊ ಚಲನ್ ಡೌನ್ಲೋಡ್ ಆಪ್ಷನ್ ಕೊಟ್ಟಾಗ ಅಟ್ ಲೀಸ್ಟ್ ಒಂದು 2 ದಿನ ಆದ್ರೂ ಟೈಮ್ ಕೊಡಬೇಕಾಗ್ತದೆ ಪೇಮೆಂಟ್ಗೆ. ಬಟ್ ಕೆಇ ಅವರು ಇದು ಇಂಪಾರ್ಟೆಂಟ್ ರೌಂಡ್ ಆಗಿರೋದ್ರಿಂದ ಮಿನಿಮಮ್ ಒಂದು 5 ದಿನನಾದ್ರೂ ಟೈಮ್ ಅನ್ನ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಸೊ ಅವರ ತಲೆಯಲ್ಲಿ ಇದರ ಬಗ್ಗೆ ಯೋಚನೆಗಳು ಹರಿದಾಡ್ಲಿ. ಮತ್ತೆ ಆ ಒಂದು ಶೆಡ್ಯೂಲ್ ಅನ್ನ ಏನು ಕೊಡ್ತಾರೆ ಅದನ್ನ ಸೈಂಟಿಫಿಕಲಿ ಪೇರೆಂಟ್ಸ್ ಮತ್ತೆ ವಿದ್ಯಾರ್ಥಿಗಳನ್ನ ತಲೆಯಲ್ಲಿ ಇಟ್ಕೊಂಡು ಮಾಡ್ಲಿ. ಮಿಡಲು 3ನೇ ಶನಿವಾರ ಬರ್ತದ, ಮಿಡಲು ಸಂಡೇ ಬರ್ತದ, ಆವಾಗ ಪೇಮೆಂಟ್ ಆಪ್ಷನ್ ಕೊಟ್ಟರು ಕೂಡ ಏನು ಉಪಯೋಗ ಆಗೋದಿಲ್ಲ. ಇವನ್ನೆಲ್ಲ ಯೋಚನೆ ಮಾಡಿ ಡಿಸಿಷನ್ ಅನ್ನ ಕೆಇ ಅವರು ತಗೊಳ್ಳಿ ಮತ್ತೆ ತಗೋತಾರೆ ಅಂತ ಅನ್ಕೊಳ್ತೀವಿ. ಬಟ್ ಕೆಇ ಅವರು ಕ್ವಿಟ್ ಆಪ್ಷನ್ ಅನ್ನ ಆದಷ್ಟು ಬೇಗ ಕೊಟ್ರೆ MCC ಯಲ್ಲಿ ಸೀಟ್ ಸಿಕ್ಕಂತ ವಿದ್ಯಾರ್ಥಿಗಳು ಅಟ್ ಲೀಸ್ಟ್ ಒಂದು 15-20 ವಿದ್ಯಾರ್ಥಿಗಳು ಕರ್ನಾಟಕದಿಂದ ಬಿಟ್ಟು MCC ಹೋದ್ರೆ ಅಷ್ಟೇ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ ಇದರಿಂದ. ಸೊ ಅಂತ ಕೇಳ್ಕೊತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್. ಸೊ ಡೆಂಟಲ್, ಮೆಡಿಕಲ್ ಮತ್ತೆ ಆಯುಷ್ ಸಂಬಂಧಪಟ್ಟ ಹಾಗೆ ಟೆಂಟೇಟಿವ್ ಅಂದ್ರೆ ಪ್ರೊವಿಷನಲ್ ಲೀಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ವರ್ಷ ಲಾಸ್ಟ್ ಟೈಮ್ ಬಿಟ್ಟ ಹಾಗೆ ಈ ಸಾರಿ ಒಂದು ಲಿಂಕ್ ಅನ್ನು ಕೊಟ್ಟು ಸೀಟ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಈ ಒಂದು ಮೆಡಿಕಲ್ ಲೀಸ್ಟ್ ಏನ್ ಕೊಟ್ಟಿದ್ದಾರೆ ಪ್ರೊವಿಷನಲ್ ಅಲಾಟ್ಮೆಂಟ್ ಲೀಸ್ಟ್ ಅಂತ ಹೇಳಿ, ಇದರಲ್ಲಿ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಅನ್ನು ಹಾಕಿ ಸರ್ಚ್ ಮಾಡ್ಕೊಂಡ್ರೆ ಸೊ ನಿಮಗೆ ನಿಮ್ಮ ಸೀಟ್ ಅಲಾಟ್ ಆಗಿರೋದು ಗೊತ್ತಾಗುತ್ತೆ. ರೈಟ್. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್. ಆದಷ್ಟು ಬೇಗ ಕೆಇ ಅವರು ಮುಂದಿನ ಶೆಡ್ಯೂಲ್ ಅನ್ನ ಸೈಂಟಿಫಿಕಲಿ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರನ್ನ ತಲೆಯಲ್ಲಿ ಇಟ್ಟುಕೊಂಡು ಮಾಡ್ಲಿ. ಕೇವಲ 1 ದಿನ 2 ದಿನ ಅಂತೇಳಿ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಅನ್ನ ಕೊಡೋದಕ್ಕೆ ಹೋಗ್ಬೇಡಿ ಅಂತೇಳಿ ಕೆಇ ಅವ್ರಲ್ಲಿ ಕೇಳ್ಕೊತೀನಿ. ಅಟ್ ಲೀಸ್ಟ್ ಒಂದು 4 to 5 days ಟೈಮ್ ಕೊಟ್ಟು ಸೊ ಯಾವುದೇ ಟೆನ್ಷನ್ ಇಲ್ದೇನೆ, ಯಾಕಂದ್ರೆ ಇಷ್ಟು ದಿನ ಅಂತೂ MCC ಕೆಇ ಅಂತೇಳಿ ಬಹಳಷ್ಟು ಟೆನ್ಷನ್ ನಿಂದ ನಮ್ಮ ವಿದ್ಯಾರ್ಥಿಗಳು ಕಾಲ ಕಳೆದಿದ್ದಾರೆ, ಪಾಲಕರು ಕಾಲ ಕಳೆದಿದ್ದಾರೆ. ಅಟ್ ಲೀಸ್ಟ್ ಎಕ್ಸಾಮಿನೇಷನ್ ಟೈಮಿಗೆ ಅಟ್ ಲೀಸ್ಟ್ ಮಿನಿಮಮ್ ಒಂದು 5 ದಿವಸ ಟೈಮ್ ಕೊಟ್ಟು ವಿದ್ಯಾರ್ಥಿಗಳಿಗೆ ಕೂಲ್ ಆಗಿ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಿ ಖುಷಿಯಿಂದ ಹೊರಗೆ ಬರೋ ಹಾಗೆ ಆಗ್ಲಿ, ಹಾಗೆ ಕೆಇ ಅವರು ಮಾಡ್ಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.